ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಾವು ಉಳ್ಳಳ್ಳಿ ಗ್ರಾಮದ ಕುರಿ ಉಂಡಿಯಲ್ಲಿ ಇದ್ದೀವಿ. ನಮ್ಮ ವೆಲ್ಕಮ್ ಸೀಡ್ಸ್ನ ವಾಳಿ ತಳಿ ಬೆಳೆದಿರೋ ನಮ್ಮ ಪ್ರಿಯ ರೈತ ಬಾಂಧವರನ್ನ ಮಾತಾಡ್ಸೋಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ನಮಸ್ತೆ ಸರ್, ಮಹೇಶ್ ಅಂತ. ಮಹೇಶ್ ಅಣ್ಣ, ನಿಮ್ಮದು ಯಾವ ಊರು ಅಣ್ಣ? ಯಾಲಹಳ್ಳಿ ಸರ್. ಅಲ್ಲ, ಇದು ಅಣ್ಣ, ಇದು ಎಷ್ಟು ಯಾವ ಕಂಪ್ನಿದು ಯಾವ ತಳಿ ಹಾಕಿರಣ್ಣ? ಇದು ವೆಲ್ಕಮ್ ಸೀಡ್ಸು ವಾಲಿ ಅಂತ. ವೆಲ್ಕಮ್ ಸೀಡ್ಸ್ದು ವಾಳಿ ತಳಿ. ಎಷ್ಟು ಪ್ಯಾಕೆಟ್ ಹಾಕಿರಣ್ಣ? ಸರ್ ಇದು 2 ಪ್ಯಾಕೆಟು. 2 ಪ್ಯಾಕೆಟ್. ಮತ್ತು ಈಗ ಎಷ್ಟು ಹೇಗಿದೆ ಅಣ್ಣ ಬೆಳೆ ನೋಡಿ ಸರ್, ಮೊಗರು ಕಾಯಿ ಎಲ್ಲ ಸಾಮಾನ್ಯ ಚೆನ್ನಾಗಿದೆ. ಹಾಂ, ರೈತರುಗಳಿಗೆ ಕೊಡ್ಬೋದು. ರೈತರು ಮತ್ತು ಈಗ ರೈತರುಗಳಿಗೆ ಇದು ವಾಲಿ ಟೊಮೊಟೊ ಬಗ್ಗೆ ಏನು ಅಭಿಪ್ರಾಯ ಹಂಚ್ಕೋತೀರಣ್ಣ? ಅದೇ ಚೆನ್ನಾಗಿದೆ ಅನ್ಸುತ್ತಪ್ಪ. ನಮ್ಮ ತೋಟ ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತ. ಬೇರೆಯವ್ರದ್ದು ಇನ್ನೂ ಚೆನ್ನಾಗಿರುತ್ತೆ ಅನ್ಕತ್ನಿ. ಇದು ಪೈರು ಎಲ್ಲಿ ತಂದಿದ್ದೀರಣ್ಣ? ಇದು ವಾಲಿ ಪೈರು ಇದು ನಾಗಮಲೆ ನರ್ಸರಿ ಅಂತ, ಉಳ್ಳಳ್ಳಿ ಹೈಟೆಕ್. ಉಳ್ಳಳ್ಳಿ ನಾಗಮಲೆ ನರ್ಸರಿ ಅವರಿಗೆ ತಂದಿದ್ರಾ? ಎಷ್ಟು 8,000 ಪೈರು ತಂದಿದ್ರಾ? 8,000 ಪೈರು. ಹಾಂ ಹಾಂ. ಮತ್ತೆ ಅಣ್ಣ, ಇದು ಗಿಡದ್ದು ಗುಣಮಟ್ಟ ಹೆಂಗಿದೆ? ಇದು ರೋಗ ತಡೀತದ ಹೇಗೆ? ಏನು ರೋಗ ಎಲ್ಲ ಅವಾಯ್ಡ್ ಆಯ್ತಾ ನೋಡಿ? ರೋಗ ಎಲ್ಲ ಅವಾಯ್ಡ್ ಆಗುತ್ತಾ? ಹಾಂ, ತರಗಿಲ್ಲ ಏನಿಲ್ಲ. ಹಾಂ, ಚೆನ್ನಾಗಿದೆ ತಳಿ, ಚೆನ್ನಾಗಿದೆ. ಬೇರೆಯವ್ರಿಗೂ ಕೊಡ್ಬೋದು. ಈಗ ಬೇರೆ ರೈತರು ಬಂದು ನೋಡ್ತಾ ಇದ್ದಾರಣ್ಣ ಇದು ನಮ್ಮದು ಈ ತಳಿನ? ರೈತರು ಪ್ರಚಾರ ಕೊಟ್ಟಿದ್ದಾರೆ, ಬಂದು ನೋಡ್ತಾವ್ರೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಪರವಾಗಿಲ್ಲ ಬಂದು ನೋಡ್ತಾವ್ರೆ, ಪರವಾಗಿಲ್ಲ ಅಂತ ಹೇಳ್ತಾವ್ರೆ. ರೈತರಿಗೆ ಅಣ್ಣ, ಇದು ವಾಲಿ ಟೊಮೊಟೊ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಮತ್ತೆ ಇದನ್ನು ಹೇಗೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳು? ಇದನ್ನು ಹೆಚ್ಚಾಗಿ ಹಾಕಿ ಬೆಳಿಬೋದು ಸರ್. ಹೆಚ್ಚಾಗಿ ಹಾಕಿ ಬೆಳಿಬೋದು, ಏನು ತೊಂದರೆ ಏನಿಲ್ಲ, ಬೆಳಿಬೋದು. ನಮಸ್ಕಾರ. ಎಲ್ಲ ಹೋಗಿತ್ತು ಸರ್, ಇದು ಹೋಗಿದ್ರಿಂದ ತಿರುಗಿ ಇವ್ರ ಔಷಧಿ 12 ಕಟಿಂಗ್ ಆಗುತ್ತಣ್ಣ. ಮೇಂಟೈನ್ ಮಾಡ್ತಾನೆ ನೋಡಿ. ನಮ್ಗೆ ಈ ಥರ ಬೆಳೆ ಬಂತು. ನಾವು ಇದನ್ನ ಉಪಯೋಗಿಸಕ್ಕೆಲ್ಲ ಬಿಟ್ಬಿಟ್ಟು ಬೇರೆ ಕಿತ್ತಾಕ್ಬೇಕು ಅಂತ ಮಾಡಿದ್ನು. ಆದ್ರೆ ಇವ್ರ ಹೆಸರು ಬರಲ್ಲ, ಬೀರೇಶ್ ಅಂದ್ಬಿಟ್ಟು, ಬೀರೇಶ್ ಅಂತ ಪ್ಲಾಟ್ ನೋಡ್ಬಿಟ್ಟು ಬೀರೇಶ್ ನಾಗಮಲೆ ಆಗ್ರೋ ಆದ್ರೆ ನಮ್ಮ ಬುಡಿ ಅಂತ ಹೇಳಿದ್ರು. ಈ ಪ್ಲಾಟ್ ನಿಮ್ ಕಡೆ ಆದ್ರೆ ನಾವು ಬುಡಿ ಅಂತ ಹೇಳಿದ್ರು. ಕುಡಿ ಚಿಗುರ್ತಾ ಇದೆ. ಅಂಗಡಿ ಹೆಸರು ಹೇಳಿ, ನಾಗಮಲೆ ಆಗ್ರೋ. ಬೆಳೀತದೆ, ಇಷ್ಟು ಹೈಟ್ ಬೆಳೀತದೆ, ಮತ್ತೆ ಚೆನ್ನಾಗಿ ಬರ್ತಾ ಇದೆ. ಫ್ಲವರ್ಸ್ ಈಗೆಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ರೆ ಅಣ್ಣ. ಆಗ ಇವ್ರು ಏನೇನು ಹೇಳ್ತಾರೆ ಹೆಂಗ್ ಮಾಡಿ ಅಂತಾರೆ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ಸರ್. ಸೆತ್ತ ಕಿಳದೆ ಗೊಬ್ಬರ ಕಟ್ಬಿಡಿದ್ರು ಹೆಂಗೆ ಮಾಡುದು, ಒಂದು ಸೆತ್ತ ಮಾಡೋದಕ್ಕಿಲ್ಲ ತೋಟದಲ್ಲಿ ಅಂದ್ರು. ಅದೇ ಇವ್ರು ಏನು ಹೇಳ್ತಾರೆ ಸರ್, ಅದನ್ನಂತೆ ನಾವು ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಅವ್ರು ಇಂಥ ದಿನಕ್ಕೆ ಔಷಧಿ ಹೊಡಬೇಕು, ಅವ್ರು ಅಂಥ ದಿನಕ್ಕೆ ಔಷಧಿ ಹೊಡತಾವೆ. ಈ ತರ ಸೆತ್ತ ಕೇಳಿಸ್ಬೇಕು ಅಂದ್ರೆ ಈ ತರ ನೋಡಿ, ಒಂದು ತೋಟದ ಚೂರು ಸೆತ್ತ ಮಡಿಗಿಲ್ಲ, ನೀನ ಮಡಿಕೊಂಬಂದಿವಿ. ಇನ್ನು ಮುಂದಿನ ಭಗವಂತ ನಿಜ ನಾವು ಮಾಡಿವಿ. ಮುಂದಿನ ದಿನ ಭಗವಂತ ನಿಜ ನೋಡಿ. ಅಲ್ಲಿ ಕೂತಾನೆ ಮಾದಪ್ಪ ಎಲ್ಲ ಅವನೇ ಕಂಡುಬಿಡವ. ನಮ್ದೇನಿಲ್ಲ, ಇಬ್ಬರದ್ದು ಫೋಟೋ.